ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಕೂಕೊಂಡ್ರ ಇವ್ರು ಬೇರೆ ಬಾಡಿ ಹಾಕಿರು ಕಿವಿ ಬೇರೆ ಬರಂಗ ಹೇಳಿದ್ರಲ್ಲ ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ ಇರೋದೆಲ್ಲ ಸ್ವಲ್ಪ ಬಂದವ್ ಏನ್ ಮಾಡೋಣ ಇವ ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೊ ಹಂಗೆ ಮನೆಗೆ ತಲೆಗೆ ಹಾಕೋ ಹುಚ್ಚೇನಾ ಹುಚ್ಚೆ ತಲೆ ಬೇಕಾ ಹುಚ್ಚೆ ತಲೆ ಮೇಲೆ ಹಾಕಳಯ್ಯ ನನ್ ತಲೆ ಬೇಕಾ ನಾಯಿ ಬರಲ್ಲ ಅವಾಗ ಹೋಗುತ್ತೆ ನೋಡು ದೂರ ಮೇಲೆ ನೀನೊಂಚೂರು ಹಾಕೊಂಡು ಆ ನಾಯಿ ಮೇಲೆ ಒಂಚೂರು ಹಾಕು ಅವಾಗ ಹೋಗುತ್ತೆ ನೋಡೋದು ದೂರದಾಗ ಮೇಲೆ ನಾಯಿ ಈಗ ನಾಯಿ ಹುಡಿಕೊಂಡು ನೀನೇ ಹೋಗೋದು ಬರುತ್ತೆ ಓಡೋಗುತ್ತೆ ನೋಡಿ ಅವಾಗ ನೀನ್ ನೋಡಿ ಹೇಳ್ರಿ ಹಾಕೊಂಡು ಒಂದ್ ಸ್ವಲ್ಪ ಹಾಕೊಂಡು ಸ್ವಲ್ಪ ಅವೇ ಅದ್ ನಾಯಿ ತಕ್ಕ ಓಡು ಜಲ್ದಿ ಓಡು ಓಯ್ ಬಾ ಅನ್ನು ಬಾ ಆಯ್ತು ಸರಿ ಬಾ ಏಯ್ ತಾಯಿ ಶಾಂತ ರೀತಿ ಬಂತು ನರಸಿಂಹರಾಜು ಅದ್ರ ಮೇಲೆ ಆಕರ್ಷಣೆ ಆಗೈತೆ 3 ಆತ್ಮ ಐತೆ ನಾಯಿ ಮುಂದೆ ಬಿಟ್ಬಿಡು ಬೇಡ ಓಡು ಮನೆ ಹತ್ರ ಓಡು ನರಸಿಂಹರಾಜು ಓಡು ಕೈ ತೊಳ್ಕೊಂಡು ಓಡು ಬೇಡ ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ ಓಡು ಮನೆ ಹತ್ರ ಓಡು ಓಡು ಒಂದು ಗಳಿ ಓಡು ನಿಂತವ್ರ ಅಡ್ಡ ಯಾರು ತಿಕ್ಲಾಡ್ರಂಗ ಅಂತ ಅಡ್ಡ ನಿಂತವ್ರ ಬಾಗ್ಲಾಗೆ ನೋಡ್ ಹಂಗೇನೆ ಆಗೋದು ನೋಡ್ ದುಷ್ಟಶಕ್ತಿ ಅಲ್ಲೂ ಸೇರ್ಕೊಂಡೈತೆ ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ ನಿನಗೂ ಸೇರ್ಕೊಂಡಿದ್ ಮಗ ದುಷ್ಟಶಕ್ತಿ ನಿಮ್ ಮಂದೇವ್ರ ನರಸಿಂಹಸ್ವಾಮಿ ಕಾಪಾಡ್ತಾನೆ ಒಳಿಕ್ ಹೋಗ್ಬಿಡು ಒಳಗ್ ಬಿಡು ನನ್ನ ಒಳಗ್ ಕಾಲ್ ಹೇಳು ಹುಚ್ಚೋ ಇಟ್ಕೊಂಡಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು ಹಲೋ ಹೇಳಪ್ಪ ಬಲ್ಗೈಗೆ ಹುಚ್ಚೋ ಇಟ್ಕೊಂಡಿದೀನಿ ಬಿಟ್ಬಿಟ್ರಿ ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ ಹೇಳು ತಾಯಿಗೆ ಹೇಳು ಹಲೋ ಕೈ ತೊಳ್ಕಂಡ ಇಲ್ಲ ಮತ್ತೆ ಏನ್ ಮಾಡ್ತಿದ್ದೀಯ ನೀನು ಹಲೋ ಕಂಬುಡ್ಕಾಡ್ತಾ ಇದ್ದೀನಿ ಏನ್ಕೆ ಕೈ ತೊಳ್ಕೊಳಕ್ಕೆ ಕೈ ತೊಳ್ಕೊಂಬೇಡ ಕಣಯ್ಯ ಕೈ ತೊಳ್ಕೊಂಬೇಡ ನಾನು ಕೈ ತೊಳ್ಕೊಳಕ್ ಆಚೆಗೆ ನಿಂತ್ಕೊಂಡಿದ್ದೀನಿ ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ ಹಲೋ ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ ಕೋಪ ಈಗ ಶಾಂತ ಮಾಡ್ತೀನಿ ಒಂದು ಮೊಟ್ಟೆ ತಗೋ ಹೋಗು ಜಲ್ದಿ ಬೇಡ ಕೈ ತೊಳ್ಕೊಂಬೇಡ ಒಂದ್ ಮೊಟ್ಟೆ ನಿಂಬೆಹಣ್ಣು ನಿಂಬೆಹಣ್ಣಿಲ್ರ ಮತ್ತೆ ಮೊಟ್ಟೆ ತಗೋ ಹೋಗ ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು ಟೈಮ್ ಇಲ್ಲ ನೋಡಿ ಇಲ್ಲಿ ಕೂಗಾಡ್ತಾರೆ ಭಕ್ತಾದಿಗಳು ಏನ್ರಿ ನೀವು ಮಾಡಲ್ಲ ನೋಡು ಯಾವನೋ ಹಿಡ್ಕೊಂಡು ನೀವು ಏನೋ ನೀವು ಬರೀ ಅವನ ಕಡೆ ಕೇಳ್ತೀರಾ ಆಮೇಲೆ ನಾವು 100 ಜನ ಕೂತಿದೀವಿ ನೋಡ್ದ ಕೇಳಿಸ್ಕೊಂಡ ಮೊಟ್ಟೆ ಕೊಡೊಂದು ಸಂಡೆ ಸ್ವಾಮಿ ಸಂಡೆ ಹೇಳ ಹೆಂಡತಿಗೆ ಹೇಳು ಅಲ್ಲಿ ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ ಮೊಟ್ಟೆ ಅಂತೀನಿ ಮಗ ಹಲೋ ಏನ್ ಮುತ್ ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ ಮತ್ತೀಗ ನನಗೆ ಗೊತ್ತಿಲ್ವಾ ಅದಕ್ಕೆ ಹೇಳಿದ್ ನಾನು ಹೋಗಿ ತಿರ್ಗಾ ತಗೊಂಬ ಹೋಗು ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ ಇಲ್ಲ ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಂದಿದ್ದೀನಿ ನೀನ್ ಯಾವ ತರ ತಗೊಂಬ ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ ನಾನು ಹೇಳ್ದಷ್ಟು ಮಾಡು ಅಮಾವಾಸ್ಯೆ ಇವತ್ತು ಮತ್ ಕೆಟ್ಟಾಗ ಅಂತೀರಾ ಅಲ್ಲ ನೀನ್ ಕೆಟ್ಟೋಗ್ತೀಯ ಅಂತಿರೋದು ಇವತ್ತು ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ
ಹಾ ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ಮ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ಸುಳ್ಳದಿಟ್ಟು ಸ್ವಾಮಿ. ನಿಮ್ಮ ಮನೆ ಎದುರುಗಡೆ ಮನೆ ಐತಲ್ವಾ, ಹ್ಮ್ ಮನೆ ಮುಂದೆ ನಿಮ್ಮ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಓ ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಓ ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡು ನಾನು ಹೇಳ್ದಂಗೆ ಮಾಡ್ಲಿಲ್ಲ ಅಂದ್ರೆ ಹಾ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ನೀನು ಹೇಳಬೇಕು ಸರ್ವನಾಶ ಆಗ್ತದೆ. ಅದು ಯಾಕೆ ತರ್ತೀಯ ನಾನು ಮುಗಿಸ್ ನೀನು. ಮೊಬೈಲ್ ಕಿತ್ತೆ ಎಸೆಕ್ ಬರ್ತಾರೆ ಸ್ವಾಮಿ. ಹಾ ಮೊಬೈಲ್ ಕಿತ್ತೆ ಎಸೆಕ್ ಬರ್ತಾರೆ. ಪ್ರೀತಿಯಿಂದ ಒಂದು ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಸ್ವಾಮಿ ಆ ಸ್ವಾಮಿ ಅಲ್ಲಪ್ಪ, ಮೊಟ್ಟೆ ತಗೊಂಬಂದ ಹಾ ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು. ನೀನು ಆ ಥರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನು ಕ್ಲೀನಾಗಿ ನೋಡ್ಕೊಂಡ್ರೆ ಅವರು ಸಿಟ್ಟು ಮಾಡ್ಕೊಳಲ್ಲ. ನೀನು ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಓ ಒಂದು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳಿಗೆ ಬೇಜಾರಾಗಿದೆ. ಇವನು ಒಂಥರ ತಲೆಡ್ಕ್ ಸ್ವಾಮಿ ಇದ್ದಂಗೆ. ಇವ್ನು ಕಾಯಿನ ಅಲ್ಲಿ ಒಂಥರ ಹೇಳ್ತಾನೆ, ಇಲ್ಲ ಒಳಗೆ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ. ಅಲೋ ಅಲ್ಲ ಸ್ವಾಮಿ ಇಲ್ಲಿ ಏನಪ್ಪ ಏನೋ ಅಂದೆ, ಏನೋ ಕೇಳಿಸ್ಲಿಲ್ಲ. ಅಲ್ಲ ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗೆ ಬಂದಾಗ ಅವ್ರು ಕೇಳ್ತಂಗೆ ಹೇಳ್ತೀರ. ಏನೋ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ ಕೆಟ್ಟದೇನಿಲ್ಲ, ಅದಕ್ಕೆ ಕಿವಿ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಕೇಳ್ತೀನಿ ನಾನು ಅದಕ್ಕೆ. ಹಾ ಹೌದಾ, ಕೆಟ್ಟ ಮಾತೇನು ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಈಗ ಹೌದಾ, ನಿನ್ನ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದ್ದಾರಾ? ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ನ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತವೆಲ್ಲ ಹೇಳ್ಬೇಕು ಫೋನ್ ತಗೊಂಡು ಆಚೆ ಕಡೆ ಕೊಡೋಗ್ತೀಯ. ಇಂಥ ಬಂಡ್ರಿ ಹುಟ್ಟಿ ಸ್ವಾಮಿ ತಾಯಿನ ಹಲೋ, ನಿಮ್ಮ ತೊಲ್ ಅಲೋಗ್ ನಮ್ ಸ್ವಾಮಿಗೆ ನಾನು ಸುಣ್ಣೇಕ ಹೋಗ್ರಿ ತಾಯಿನ ಲಾರಿ ಅಡಿಗೆ ಮೊಬೈಲ್ ಸಿಗೋದಲ್ಲ. ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೋಯ್ತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆಯಿಂದ ಯಾವಾಗ್ಲೂ. ನಮ್ಗೆ ಹಂಗ ಹೇಳ್ಬಾರ್ದವ, ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಾನ್ ನೋಡು, ನನಗೆ ಟೆನ್ಷನ್ ಕೊಡ್ಬೇಡ, ನಾನು ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಡ್ರಕ್ ಅಂತ ಗಾಡಿ ನಿಂತೋದು, ಮೊಬೈಲ್ ಹೋಗಿ ಲಾರಿ ಅಡಿಗೆ ಬಿತ್ತು. ನಮ್ಗೆ ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು. ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೇನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗತ್ ಕಣಕ್ಕ ಅಷ್ಟೇ. ಅಲ್ಲ, ಅವಳಿಗೆ ಏನ್ ಬಂದೈತಿ, ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ, ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅದೇ ಕೊಡ್ತಾರಕ್ಕ, ಒಂದ್ ಸ್ವಲ್ಪ ತಲೆಯಾಕ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಾಲಿನ್ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ, ಚಿನ್ನಾಲಿನ್ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ, ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನನಗೆ ನಾನ್ ಯಾಕೆ ಮಾತಾಡ ಆಪ್ ಮಾಡು ಅಂತ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ,
ಕಟ್ ಮಾಡ್ಬೇಡ. ಹಾ ನರಸಿಂಹಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು ಆಯ್ತಕ್ಕ. ನರಸಿಂಹಸ್ವಾಮಿ ಮೇಲೆ ಆಣೆ, ಆಯ್ತು. ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಬೀಳ್ತಾವಕ್ಕ, ವಧೆ ಸ್ವಲ್ಪ ಹಾ, ವಧೆಗಳು ಸ್ವಲ್ಪ ಬೀಳ್ತಾವ, ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ಮ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ ಆಯ್ತಕ್ಕ, ಇಡ್ತೀರಾ? ಒಂದ್ ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಅಂತ, ಇಲ್ಲಿ ವಧೆ ಬೀಳ್ತವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ ಲಲಿತ್? ಹಲೋ, ಏನಪ್ಪೋ ನಮ್ಮನ್ನೆಲ್ಲ ಇದು ನಮ್ಮನ್ನ ಆಸ್ತಿ ತಗೊಂಡೋಗಿ ಹಾಕಂಗ್ ಮಾಡ್ತಾರೆ, ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ, ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮಗೆ ಕರ್ಮ, ಅದ್ಯಾವ್ದೋ ನನ್ನ ಮಗ ಮಾಡಿ ಯಾವ್ದೋ ಅಜ್ಜಿ ತಿಗಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರಿ ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ, ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗೆ ಆಚೆ ಕಳಿಸಿರಕ್ಕೆ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು, ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ನನ್ ಮಕ್ಳು ಯಾವ್ದೋ ನಮ್ಮ ಅವ್ವರ ಹೋಗೋದಂಗ ಇದು ತಿಕ್ಕಾಜಿಕ್ಟಿದೆ ಅಂತಂದ್ರೆ ನಿಮ್ಮ ಮಮ್ಮಿ ಹಂಗ ಅಂದೆ ಈಚೆ ಕಳಿಸಿರು ಫೀಲ್ಡ್ ಆಫೀಸರ್. ಇದೇನ್ ಲಾಡ್ಜ್ ಮಾಡ್ಕೊಂಡಿದೀರ? ಬ್ಯಾಂಕ್ ಲಾಡ್ಜ್ ಅಂತ ಅಟ್ಟಿರ್ ಕಣಕ್ಕ. ಅಲ್ಲ, ನೀನು ಆ ಅಜ್ಜಿ ಜಿಗ್ತಾಕ್ ಹೋಗಿದೆ ಇಲ್ಲ ತಳಿ ನನ್ನಲ್ಲ. ನಂತಿಕ ದಪ್ಪಿದ್ವಲ್ಲ, ನಂತಿಕ ಜಿಗ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ, ಇಲ್ಲಿ ಪರ್ಕೆ ಕುಂತವ್ರೆ, ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ, ನಾನು ನಿನ್ನಗೆ ದಪ್ಪಗೆ ದಪ್ಪ ತಿಕ್ಕ ಬೆಳೆಸ್ಕೊಂಡಿದ್ದೀನಿ, ನನ್ ತಿಕ್ಕ ಜಿಗ್ಟಿವಂತೆ ಬಾ. ಅವಧಿಗೆ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆಗೆಲ್ಲ ಕೊರಬಿದ್ದು ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ತಿಕ್ಕ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತಿಕ್ಕ ನಾನು ಬೆಳೆಸ್ಕೊಂಡಿದೀನಿ. ಬಾ ಜಿಗ್ಟು, ಎಷ್ಟೋ ತಕ ಜಿಗ್ಟಿ ಬಾ, ಜಿಂಕ್ಟು ಬಾ. ಮಡವಾಡ್ರದ್ ಹೆಣ್ಣು ನೋಡ್ದಲ್ಲ? ಮಡವಾಡ್ರದ್ ಹೆಣ್ಣು ಹೇಳಿದ್ನಲ್ಲ, ನೋಡ್ದಲ್ಲ? ಯಾರು ಹೇಳು? ನಾನ್ ಕಣೋ, ಕೃಷ್ಣಪ್ಪ ನರಗ್ನಳ್ಳಿ. ಗೌಡ್ರೆ ಎಲ್ಲಿ ಬರ್ಲೇ ಇಲ್ಲ ನೀವು. ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು. ಇದೇನು ಯಾವಾಗ ಬೇಕು ಅವಾಗ ನೋಡಕ್ಕೆ ಇದು ಇವತ್ತು ಬಂದೈತಿ ಮಾರ್ಕೆಟ್ಗೆ ಅವರೇಕಾಯಿ ಇದೆ, ನಾಳೆಗ್ ಬಂದಿಲ್ಲ ಅಂತ ಹೇಳಕ್ಕೆ ಅದು ತರಕಾರಿ ಮಾರ್ಕೆಟ್ ಅಂತ ಹೇಳೋದು. ಅವತ್ ಬರ್ತೀವಿ ಅಂತ ಹೇಳಿ ಅಷ್ಟೊತ್ತಿನಾಗ ಹೋಗಿ ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ. ಬರೇಳ್ರಿ ಅಂತ ಅಂದವ್ರೆ, ನೀವು ಭಾನುವಾರ ಬರ್ತೀವಿ ಅಂದ್ರೆ ಬಂದ್ರ? ಫೋನ್ ಮಾಡಲ್ಲ ಒಂದು ನರಸಿಂಹ. ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಯಾರ್ಯಾರಿಗೋ ಹೋಗ್ಬೇಕು, ಅದಕ್ಕೆ ನಾನು ಮಾಡೋದೇ ಇಲ್ಲ ಯಾರಿಗೂ. ಫೋನ್ ಮಾಡಿದ್ರೆ ಬರ್ತೀನಪ್ಪ. ಈಗ ಭಾನುವಾರ ಬಂದ್ಬಿಡ್ಲಾ? ಭಾನುವಾರ ಬರ್ರಿ. ಭಾನುವಾರ ಬರ್ತೀನಿ. ಇಲ್ಲಿ ಎಣ್ಣೆ ತಣ್ಣಕ್ ಬರ್ತಾರ ನಮ್ಮ ಅಂಗಡಿಗೆ. ಈಗ ಭಾನುವಾರ ಬರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಭಾನುವಾರ ಶನಿವಾರ ದಿನ ಇಷ್ಟೇ ಒಂದ್ಸಲ ಫೋನ್ ಮಾಡಿ. ಶನಿವಾರ ಇಷ್ಟೊತ್ತಿಗೆ ಫೋನ್ ಮಾಡ್ತೀನಿ. ಆಯ್ತು. ಭಾನುವಾರ ಬೆಳಗ್ಗೆ ಒಂದ್ 6 ಗಂಟೆಗೆಲ್ಲ ಬಂದ್ಬಿಡ್ಲಾ? 6 ಗಂಟೆಗೆ ಯಾಕೆ ಬರ್ತೀವಿ? ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಯ್ಸ್ಕೊಂಡ್ ಕುಂತಿರ್ತಾರೆ. ಎಷ್ಟ್ ಗಂಟೆಗೆ ಬರಲಪ್ಪ ಮತ್ತೀಗ? 9:30 10 ಗಂಟೆ ಹಂಗ್ ಬರ್ರಿ. ನೀನ್ ಇರ್ತಾನೆ ಆಮೇಲೆ ಎಲ್ಲ ನಾಟಕ ಇಟ್ಕ ಪಾಟ್ಕ ಅಂತ ಎದ್ದೋದ್ಯಾ? ನಾಟಕ ರಾಮಾಯಣ ನಾಟಕ ಐತ್ರಿ. ನಮ್ ರವಿ 12 ಗಂಟೆ ಹಂಗ ಹೋಗ, 12 ಗಂಟೆಗೆ ನಿಮ್ ಜೊತೆ ಬರ್ತೀನಿ ನಾನು. ನಮ್ ರವಿ ಹಂಗ ಅಂತಿದ್ದ. ಅವ್ರ್ಯಾರ ಹಾರ್ಮೋನಿ ಮೇಷ್ಟ್ರು ಅಂತೆ, ಆಂಜನೇಯ. ಹ್ಞೂ ಸ್ವಾಮಿ. ಆಯ್ತು, ಹೋಗಣ. ಒಂದು 9:10 ಗಂಟೆಗೆಲ್ಲ ಬಂದ್ಬಿಡ್ಲಾ? 9 ಗಂಟೆಗೆ ಬನ್ನಿ. ಮೀನ್ ಹಿಡಿದ್ರೆ ಕೊಡ್ಲಾ? ಮೀನ್ ಹಿಡಿತಾ ಇದ್ರೆ ಮೀನು ಖಂಡಿತ. ಎಲ್ಲಾನ ಇದು ಇದಕ್ಕೆ ಎಲ್ಲಾನ ಊರ್ ಕಡೆಗೆ ಹೋಗ್ಬಿಟ್ರೆ ಇನ್ನ ಬಂದಿಲ್ಲ. ಹೌದಾ? ನೀನ್ ಊಟ ಆಯ್ತೇನಪ್ಪ? ಇಲ್ಲ ಸ್ವಾಮಿ ಇನ್ನ. ಏನ್ ಮನೆ ಕಡೆ ಗಲಾಟೆ ಎಲ್ಲ ಕಮ್ಮಿ ಆಯ್ತಾ ಏನು? ಏನ್ ಗಲಾಟೆ ಹೇಳಿ? ನಿನ್ನ ಹೆಂಡ್ತಿ ಅದೇನೋ ಹೊಡೆದ್ರು ಕಣ್ಸ್ವಾಮಿ ಹಂಗೆ ಹಿಂಗೆ ಅಂದಲ್ಲಪ್ಪ, ಈಗ ಪರಗಿಲ್ವಾ ಅಂದೆ.
ಪರವಾಗಿಲ್ಲ. ಈಗ ಇದು ಎಲ್ಲ ವಾಸಿ ಐತಿ. ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ಎಲ್ಲ ವಾಸಿ ಆಗೈತೆ ಹಂಗಾರೆ. ಅವನೆಂತ ಸ್ವಾಮೀಜಿ ಹೇಳ್ರಿ ಸ್ವಾಮಿ ನೀವು, ಸರಿಲ್ಲ ಅವರು. ಯಾಕಪ್ಪ? ಏನೇನೋ ಹೇಳ್ತಾರ ಅವ್ರೆಲ್ಲಾನ. ಇದು ಈಗ ಇವಾಗ ಏನ್ ಊಟ ಮಾಡ್ತಾ ಇರೋದು ನೀವು? ಸಪ್ಪೆ ಹೆಸರು ಮಾಡಾರ ಕಣ, ಇನ್ನೂ ಉಂಡಿಲ್ಲ. ಈಗ ಊಟ ಮಾಡಿದ್ದ ಬೆಳಿಗ್ಗೆನ ಅದೇ ಊಟ ಮಾಡ್ತೀರಾ ನೀವು? ಇಲ್ಲ ಇಲ್ಲ, ಈಗ ಏನ್ ಊಟ ಮಾಡಿದ್ದು ಇವಾಗ ಸಪ್ಪೆ ಹೆಸರು ಹಾ ಮಿಕ್ಕಿರೋದನ್ನೇ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತಾರೆ ಹೇಳೋದನ್ನ? ತಂಗ್ಳು ಅಂತಾರೆ. ಆಗ ಹಂಗೆ ಸ್ವಾಮಿ ಹೇಳೋದು. ಏನಂತೆ? ಯಾವ್ಯಾವಾಗ್ಲದು ಎಂದೆಂದು ಇರೋದೆಲ್ಲನ ಹೇಳ್ಕೊಂತಾರ ಅವ್ರು. ಅದು ನಮ್ಮ ಮನೆಯವ್ರಿಗೆ ಫೋನ್ ಜೋರಾಗಿ ಫೋನ್ ಮಾಡಿಕೊಟ್ಟಾಗ ಹಾ ಅದೇನಾ ಅವ್ರೆಲ್ಲ ಬಿಟ್ಬಿಟ್ಟವ್ರೆ, ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೆಲ್ಲ ಬಿಟ್ಬಿಟ್ಟವ್ರೆ. ಈಗ ಎಲ್ಲ ಒಳ್ಳೇದಾಗೈತೆ ಅಂತ ಅವ್ರೆಲ್ಲ ಮರ್ತು ಹ್ಮ್ ನರೆ ಕೂದಲು ಬಂದು ಅಜ್ಜ ಆಗಿರಲ್ಲ, ಅಜ್ಜ ಆಗಿರೋದಿಲ್ಲ, ಅವ್ರಿಗೆ ಹುಡುಗನಾಗಿರೋದೇ ಎಲ್ಲ ಗದೆ ಹೇಳ್ಕೊಂತಾರೆ. ಈ ಕೂದಲು ಎಲ್ಲ ಕೊಟ್ಟಿದ್ದಲ್ಲ ಏನಾಯ್ತು? ಕೂದಲು ಎಲ್ಲ ಕೊಟ್ಟಿದ್ದವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಚ್ ಒಳಗೆ ಸತ್ತೋದ್ ಅವನೇ. ಯಾಕಲ್ಲ? ಹೇಳ್ರಿ ಸ್ವಾಮಿ ಕೃಷ್ಣೇಗೌಡ್ರಿ, ಅವನೇನ ಗೊಯ್ಯ ಏನೇ ಆದ್ರೂ ನನಗೆ ಯಾಕೋ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ವಾ? ಇನ್ನೇನ್ ಸ್ವಾಮಿ ಸಮಾಚಾರ? ಎಲ್ಲ ಹೇಳ್ಬೇಕು. ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ಈಗ ಬಂದೆ. ಎಲ್ಲ ಹೋಯ್ದೆ ಬೇಯಿಮರ ನೋಡೋಣ ಅಂತಾರ. ನಿಮ್ಮವ್ ದೆಂಗೆ ನಿಮ್ಮವ್ ದೆಂಗ್ರೆ ನಿಮ್ಮವ್ ದೆಂಗ್ರೆ ದೆಂಗ್ರೆ ನಿಮ್ಮಮ್ಮನ ತಾಯಿನಾಕಿ ತಾಯಿನಾಕ್ಯಾಯ ಮತ್ತೆ ಅಮ್ಮನ ಕೃಷ್ಣ. ಹಲೋ, ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸ್ವಾಮಿ. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ, ಯಾಮಿನಿ. ಯಾಮಿನಿ ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಆಗ್ಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅದು ಅರ್ಧ ಹೊತ್ನಾಗ ಫೋನ್ ಮಾಡಿದ್ರು. ಈಗ ಅದ್ಯಾರ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳ್ಸಿದ್ರಲ್ಲ, ಇದು ದೇವತೆಗಳ ಫೋಟೋ. ಯಾರು ಗೊತ್ತಿದ್ರ? ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರೂರ್ಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರೂರ್ಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆತ್ತ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರೇ ಅದು ಯಾಮಿನಿ ಅಂತ. ಯಾಮಿನಿ. ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದಂಗ್ ಬಿದ್ಬಿಡ್ತಾರಕ್ಕ. ಈಗ ಅಕ್ಲಿ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ, ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನ್ ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉಪ್ಪ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ. ನನ್ಗೆ ನಂಬರ್ ಇಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು.
ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ ಸರ್, ಹಂಗಾಗಿ ಬೇದಿನ ಬೇದಿ ಆಗ್ಬಿಡ್ತಾ ಅಣ್ಣ? ನೀರ್ಸೈತು ಲಕ್ ಅಂತ ಅಂದ್ಬಿಟ್ಟು ಲಕ್ ಲಾಕ್ ಆಗ್ಬಿಡ್ತು. ಲಲ್ ಲಾಕ್ ಆಗ್ಬಿಡ್ತು, ಲಳ್ ಅಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆ ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಹೌದು ಹೌದು, ಇಡೀ ಮಗಳು ನನ್ನ ಬಗ್ಗೆ ಒಂದ್ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮುರಡಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿಧಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಕ್ಕಾಗಿ ನಾನು ಮಾಡಿಸ್ಕೊಂತ ಕಂದ. ಬರೀ ನನಗೆ ಒಂಥರ ಊಟ ಅಂತ ಸೌಂಡ್ ಕೇಳ್ತದಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಈಗ ಯಾರನ್ನ ಮಾತಾಡ್ಲಿ ಒಂಥರ ಊಟ ಅಂತ ಕೇಳಿಸ್ತದೆ. ಸ್ವಾಮಿಗಳೇ, ಹೇಳಪ್ಪ. ಆಯ್ತು, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ, ಇವತ್ತು ಹೇಳಲ್ಲ ನೋಡಿ. ಮುಂದೆ ಆಚೆ ಕಡೆ ಕೂರ್ದ ನಾಯಿ ಬೇರೆ ಇವತ್ತರ ವಾಸನೆ ಸತ್ತು ವಾಸನೆ, ಇಲ್ಲೇ ಇಲ್ಲಿಂದ್ರೆ ಮನೆಗೆ ನೀರು ಸುತ್ತ. ಮತ್ತೇನ್ ಫರಕ್ ಎಲ್ಲ ಏನೋ ಫರಕ್ ಅಂದಂಗ ಮೊದಲಾಗೋ ಅಥವಾ ಇಲ್ಲೇ ನೀರು ಸುತ್ತೆ ಏನು ಫರಕ್ ಅಂದಂಗ ಮೊದಲಾಗೋ ನೀರು. ಆಯ್ತು ಸ್ವಾಮಿ.